ಒಂದೇ ಮಾತ್ರ ಇರಲಿ. ಇವರು ಅಷ್ಟೆಲ್ಲ ದೇಶಭಕ್ತರಾಗಿದ್ದರೆ ಇವರ ಶಾಖೆಗಳಿದೆ ನೋಡಿ, ಚಡ್ಡಿ ಹಾಕ್ಕೊಂಡು ಕರಿ ಟೋಪಿ ದೊಣ್ಣೆ ಹಿಡ್ಕೊಂಡು ಅಲ್ಲಿ ಯಾವತ್ತಾದರೂ ರಾಷ್ಟ್ರಗೀತೆ ಆಡಿದಾರ ಕೇಳಿ, ಒಂದೇ ಮಾತ್ರ ಮಾಡಿದ್ದಾರೆ ಕೇಳಿ. ಕಾಂಗ್ರೆಸ್ ಪಕ್ಷ ನಾವೆಲ್ಲ ಕಾರ್ಯಕ್ರಮದಲ್ಲೂ ಒಂದೇ ಮಾತ್ರ ಮಾಡ್ತೀವಿ. ಇದು ರಾಷ್ಟ್ರಗೀತೆ ಯಾಕೆ ಆಗೋದಿಲ್ಲ ಅನ್ನೋದಿದ್ದರೆ ಅದು ಎರಡನೇ ಪಂಕ್ತಿ ಇದೆ ನೋಡಿ ಒಂದೇ ಮಾತರಲ್ಲಿ, ಸಪ್ತಕೋಟಿ ಕಂಠ ಕಲಾ ಅಂತ ಹೇಳಿ ಹೇಳ್ತಾರಲ್ಲ. ಅಂದರೆ ಸಪ್ತಕೋಟಿ ಅಂದರೆ ಬೆಂಗಾಲಲ್ಲಿರ್ತಕ್ಕಂಥದ್ದು 7 ಕೋಟಿ ಜನ ಮಾತ್ರ ಬೆಂಗಾಲಿಗೆ ಮಾತ್ರ ಸ್ಥಿಮಿತವಾಗಿದ್ದು. ಅದ ನಂತರ ತುಹಿ ಮಾತಾ ತುಹಿ ದುರ್ಗೆ ಅಂತ ಹೇಳ್ತಾರೆ. ಅಂದರೆ ಬೆಂಗಾಲಲ್ಲಿರ್ತಕ್ಕಂಥ ದೇವರಿಗೆ ಅರ್ಪಿತವಾಗಿರ್ತಕ್ಕಂಥದ್ದು. ಇದು ರಾಷ್ಟ್ರಗೀತೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. 2021ನೇ ಇಸ್ವಿ ಚುನಾವಣೆಯಲ್ಲಿ ಬೆಂಗಾಲಲ್ಲಿ ನರೇಂದ್ರ ಮೋದಿ ಕೂದಲು ಬಿಟ್ಕೊಂಡು ಹೋಗ್ಬಿಟ್ರು, ರವೀಂದ್ರನಾಥ್ ಠಾಗೂರ್ ಆಗ್ತೀನಿ ಅಂತ ಜನ ಮನೆಗೆ ಕಳಿಸಿದ್ರು. ಈ ಸಲ ಬಂಕಿಮ್ ಚಟರ್ಜಿ ಏನು ಒಂದೇ ಮಾತ್ರ ಬರೆದಿದ್ದಾರೆ, ಅವ್ರ ಹೆಸರಲ್ಲಿ ಹೋಗ್ತೀವಿ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಇದನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳೇನಾದರೂ ಮಾಡಿದ್ರೆ ಉತ್ತಮ. ಇದು ಜಾಸ್ತಿ ಜನ ಬರೋದಿಲ್ಲ, ಜನ ಬುದ್ಧಿ ಕಲಿಸ್ತಾರೆ. 364 ದಿವಸ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಬೈಕೊಂಡಿರ್ತಕ್ಕಂಥದ್ದು ಯಾವುದೋ ಕಣ್ಣೋರ್ಸ್ಲಿಕ್ಕೋಸ್ಕರ ಒಂದು ದಿವಸ ಹೋಗ್ಬಿಟ್ರೆ ಆಗೋದಿಲ್ಲ. ಮೊದಲು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಯಾಕೆ ಆಡಿದ್ರು ಅಂತ ಕೇಳಿ ಅವ್ರಿಗೆ. ಗೃಹ ಇಲಾಖೆ ಒಂದು ಸುತ್ತೋಲೆಯನ್ನು ನೋಡಿಸುತ್ತೆ, ಒಂದೇ ಮಾತಂಬ್ರಣ 6 ಚರಣಗಳನ್ನು ಆಡಲೇಬೇಕು ಕಡ್ಡಾಯವಾಗಿ ಅಂತಂತೇಳಿ. ಇದರನ್ನು ಕಾಂಗ್ರೆಸ್ ಯಾವ ರೀತಿ ತಗೊಳ್ತಾ ಇದೆ? ಈಗ ಭಾರತೀಯ ಜನತಾ ಪಾರ್ಟಿ ಅದರ ಸೂತ್ರಧಾರರು ಏನಿದ್ದಾರೆ RSS ಅವರು ದೇಶದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೇಳೋ ಮೊದಲು ಈ ರಾಷ್ಟ್ರಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಂಥ ಭಾರತ ದೇಶದ ಕಾಂಗ್ರೆಸ್ ಪಕ್ಷ ಯಾವ ವಿಚಾರಗಳಲ್ಲಿ ಸಾಂವಿಧಾನಿಕ ಅಂದರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿ ತೀರ್ಮಾನಗಳು ತೆಗೆದುಕೊಂಡಿದ್ದು ಅದನ್ನು ಪಾಲನೆ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರು ನೋಡಬೇಕು. 66 ವರ್ಷದಿಂದ 1966ನೇ ಇಸ್ವಿನಲ್ಲಿ ಗೋಲ್ವರ್ಕರ್ ಅವರು ರಾಷ್ಟ್ರಗೀತೆಯ ಬಗ್ಗೆ ಅಪಸ್ವರ ಇರ್ತಾರೆ. ಒಂದೇ ಮಾತ್ರ ಇರಲಿ. ಇವರು ಅಷ್ಟೆಲ್ಲ ದೇಶಭಕ್ತರಾಗಿದ್ದರೆ ಇವರ ಶಾಖೆಗಳಿದೆ ನೋಡಿ, ಚಡ್ಡಿ ಹಾಕ್ಕೊಂಡು ಕರಿ ಟೋಪಿ ದೊಣ್ಣೆ ಹಿಡ್ಕೊಂಡು ಅಲ್ಲಿ ಯಾವತ್ತಾದರೂ ರಾಷ್ಟ್ರಗೀತೆ ಆಡಿದಾರ ಕೇಳಿ, ಒಂದೇ ಮಾತ್ರ ಮಾಡಿದ್ದಾರೆ ಕೇಳಿ. ಕಾಂಗ್ರೆಸ್ ಪಕ್ಷ ನಾವೆಲ್ಲ ಕಾರ್ಯಕ್ರಮದಲ್ಲೂ ಒಂದೇ ಮಾತ್ರ ಮಾಡ್ತೀವಿ. 2 ಪಂಕ್ತಿಗಳನ್ನು ಮಾತ್ರ ನಾವು ಹೇಳ್ತೀವಿ. ಉಳಿದ ಪಂಕ್ತಿಗಳನ್ನು ನಾವು ಮಾಡಬಾರ್ದು ಅನ್ನೋದಿದ್ದರೆ ಅದಕ್ಕೆ ಅದರದ್ದೇ ಆದ ಇತಿಹಾಸ ಇದೆ. ಆ ಇತಿಹಾಸ ಏನು ಅನ್ನೋದಿದ್ದರೆ ನಿಮ್ಗೆ ಹೇಳ್ತೀನಿ ನೋಡಿ. ಆ ಇತಿಹಾಸದಲ್ಲಿ ಭಾಳ ಸ್ಪಷ್ಟವಾಗಿದೆ. 1800ನೇ ಇಸ್ವಿನಲ್ಲಿ 872ನೇ ಇಸ್ವಿಯಿಂದ ಶುರುವಾಗುತ್ತೆ. ಅದರಲ್ಲಿ ಇದು ಆನಂದ್ ಮಠ್ ಅಂಥೇಳಿ ಒಂದು ಬಂಗಾಲ್ನಲ್ಲಿ ಆನಂದ್ ಮಠ್ ಅಂಥೇಳಿ ಅದೊಂದು ಸೆಕ್ಷನ್ನು ಕಲ್ಟ್ ಇರುತ್ತೆ. ಅದರ ಪ್ರಾರ್ಥನೆ ಗೀತೆ ಇದು. ಪ್ರಾರ್ಥನೆ ಗೀತೆಯಲ್ಲಿ ಅವರು ನೀವು ಆ ಒಂದೇ ಮಾತ್ರ ಓದಿದಾಗ ಹೇಳ್ತಾರೆ, ಇದು ರಾಷ್ಟ್ರಗೀತೆ ಯಾಕೆ ಆಗೋದಿಲ್ಲ ಅನ್ನೋದಿದ್ದರೆ ಅದು ಎರಡನೇ ಪಂಕ್ತಿ ಇದೆ ನೋಡಿ ಒಂದೇ ಮಾತರಲ್ಲಿ, ಸಪ್ತಕೋಟಿ ಕಂಠ ಕಲಾ ಅಂತ ಹೇಳಿ ಹೇಳ್ತಾರಲ್ಲ. ಅಂದರೆ ಸಪ್ತಕೋಟಿ ಅಂದರೆ ಬೆಂಗಾಲಲ್ಲಿರ್ತಕ್ಕಂಥದ್ದು 7 ಕೋಟಿ ಜನ ಮಾತ್ರ ಬೆಂಗಾಲಿಗೆ ಮಾತ್ರ ಸ್ಥಿಮಿತವಾಗಿದ್ದು. ಅದ ನಂತರ ತುಹಿ ಮಾತಾ ತುಹಿ ದುರ್ಗೆ ಅಂತ ಹೇಳ್ತಾರೆ. ಅಂದರೆ ಬೆಂಗಾಲಲ್ಲಿರ್ತಕ್ಕಂಥ ದೇವರಿಗೆ ಅರ್ಪಿತವಾಗಿರ್ತಕ್ಕಂಥದ್ದು. ಇದು ರಾಷ್ಟ್ರಗೀತೆ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಆ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಾಗ ಎಲ್ಲ ಧರ್ಮ, ಜಾತಿ, ಭಾಷೆ ಅವ್ರನ್ನ ಜೊತೆಗೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಮೂಲ ಉದ್ದೇಶದಿಂದ ರವೀಂದ್ರನಾಥ್ ಠಾಗೂರ್ ಅವರು 1937ನೇ ಇಸ್ವಿ ACC ಸೆಷನ್ನಲ್ಲಿ ಈ ಪಂಕ್ತಿಗಳ 6 ಪಂಕ್ತಿಗಳೇನಿದೆ ಅದನ್ನು ಬಿಡಬೇಕು, ನಾವೆಲ್ಲರೂ ಸಹ ಒಕ್ಕೊರಲಿಂದ ಇರಬೇಕಾದ್ರೆ 2 ಪಂಕ್ತಿಗಳು ಮಾತ್ರ ಸಾಕು ಅಂಥೇಳಿ ರವೀಂದ್ರನಾಥ್ ಠಾಗೂರ್ ಅವರ ಏನು ಒಂದು ಅನುಮೋದನೆ ಇತ್ತು. ಅದನ್ನು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಒಪ್ಕೊಂಡು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 1950ನೇ ಇಸ್ವಿನಲ್ಲಿ ಅದನ್ನು ಒಪ್ಕೊಂಡಿದ್ವಿ. ಅದನ್ನು ಮೊದಲಿಂದಲೂ ಸಹ ರಾಷ್ಟ್ರಗೀತೆ, ತ್ರಿವರ್ಣ ಧ್ವಜ, ಸಂವಿಧಾನಕ್ಕೆ RSS ಅವರು ಭಾರತೀಯ ಜನತಾ ಪಾರ್ಟಿಯವರು ಯಾವತ್ತೂ ಸಹ ಗೌರವ ಕೊಟ್ಟಿಲ್ಲ. ಇದು ಒಂಥರ ಇದು ವ್ಯಾಮೋಹ ಅಂತ ಹೇಳಿದ್ರೆ ಅವರು ಬೇರೆ ಏನು ಓದಿಸಿ 2021ನೇ ಇಸ್ವಿ ಚುನಾವಣೆಯಲ್ಲಿ ಬೆಂಗಾಲಲ್ಲಿ ನರೇಂದ್ರ ಮೋದಿ ಕೂದಲು ಬಿಟ್ಕೊಂಡು ಹೋಗ್ಬಿಟ್ರು, ರವೀಂದ್ರನಾಥ್ ಠಾಗೂರ್ ಆಗ್ತೀನಿ ಅಂತ ಜನ ಮನೆಗೆ ಕಳಿಸಿದ್ರು. ಈ ಸಲ ಬಂಕಿಮ್ ಚಟರ್ಜಿ ಏನು ಒಂದೇ ಮಾತ್ರ ಬರೆದಿದ್ದಾರೆ, ಅವ್ರ ಹೆಸರಲ್ಲಿ ಹೋಗ್ತೀವಿ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಂಥ ನಾಟಕ ಡ್ರಾಮಾ ಎಲ್ಲ ಸಾಕು. ದೇಶದಲ್ಲಿ ಮಕ್ಕಳಿಗೆ ಶಿಕ್ಷಣ, ಆರೋಗ್ಯ, ಉದ್ಯೋಗ ಇದನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳೇನಾದರೂ ಮಾಡಿದ್ರೆ ಉತ್ತಮ. ಇದು ಜಾಸ್ತಿ ಜನ ಬರೋದಿಲ್ಲ, ಜನ ಬುದ್ಧಿ ಕಲಿಸ್ತಾರೆ. ಸರ್, ಬಾಂಗ್ಲಾದೇಶದ ವಿಚಾರವಾಗಿ ಕ್ರಿಕೆಟ್ ಆಟಗಾರರನ್ನ ಬ್ಯಾನ್ ಮಾಡಲಾಯಿತು, ಬರಲಿಲ್ಲ, ರಾಜತಾಂತ್ರಿಕ ಬಿಕ್ಕಟ್ಟು ಶುರುವಾಗಿತ್ತು. ಈಗ ನೋಡಿದ್ರೆ ಬಾಂಗ್ಲಾದೇಶ ಪ್ರಧಾನಿ ಹುದ್ದೆಗೆ ಒಬ್ಬರು ಆಯ್ಕೆ ಆದ ಕೂಡಲೇ ಪ್ರಧಾನಿ ಮೋದಿ ವಿಶ್ ಮಾಡ್ತಾರೆ. ಜೊತೆಗೆ ನಮ್ಮ ಸ್ಪೀಕರನ್ನು ಕೂಡ ಅಲ್ಲಿಗೆ ಅವತ್ತು ಏನು ಪದಗ್ರಹಣಕ್ಕೆ ಕಳಿಸ್ತಾ ಇದ್ದಾರೆ. ಇದು ರಾಜತಾಂತ್ರಿಕವಾಗಿ ಯಾವ ರೀತಿ ನೋಡ್ಬೋದು ಅಂತ? ರಾಜತಾಂತ್ರಿಕವಾಗಿ ಇರ್ತಕ್ಕಂಥದ್ದು ಅದು ಇರಬೇಕಾಗಿರುತ್ತೆ, ಶಿಷ್ಟಾಚಾರ ಇರುತ್ತೆ.
ಆದರೆ ನೀವು 365 ದಿವಸದಲ್ಲಿ 364 ದಿವಸ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಬೈಕೊಂಡಿರ್ತಕ್ಕಂಥದ್ದು ಯಾವುದೋ ಕಣ್ಣೋರ್ಸ್ಲಿಕ್ಕೋಸ್ಕರ ಒಂದು ದಿವಸ ಹೋಗ್ಬಿಟ್ರೆ ಆಗೋದಿಲ್ಲ. ಮೊದಲು ಪಾಕಿಸ್ತಾನ ಜೊತೆ ಕ್ರಿಕೆಟ್ ಯಾಕೆ ಆಡಿದ್ರು ಅಂತ ಕೇಳಿ ಅವ್ರಿಗೆ. ಪಹಲ್ಗಾಮಲ್ಲಿ 26 ಜನ ಸತ್ತೋದ್ರು, ಅವರ ಇನ್ನೂ ನೋವು ಮಾಸಿಲ್ಲ. ಇವ್ರು ಹೋಗಿ ಕ್ರಿಕೆಟ್ ಆಡಿ ದುಡ್ಡು ಸಂಪಾದನೆ ಮಾಡೋಕ್ಕೆ, ಹಡವೆ ದುಡ್ಡು ಸಂಪಾದನೆ ಮಾಡೋಕ್ಕೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ RSS ಅವ್ರಿಗೆ, BJPಗೆ? ಪಾಕಿಸ್ತಾನ ಅವ್ರ ಜೊತೆ ಕ್ರಿಕೆಟ್ ಆಡ್ತಾರೆ. ಶೇಕ್ ಹ್ಯಾಂಡ್ ಮಾಡಲ್ಲ, ನಾವು ಕ್ರಿಕೆಟ್ ಮಾತ್ರ ಆಡ್ತೀವಿ ಅಂತಾರೆ BJP. ಕತ್ತಿಡ್ದು ಇಷ್ಟು ತಳ್ಳಬೇಕಾಗಿತ್ತು ಅವ್ರನ್ನೆಲ್ಲ, ಶೇಕ್ ಹ್ಯಾಂಡ್ ಮಾಡದೇ ಇರೋದು. ಮತ್ತು ಯಾಕೆ ಹೋಗ್ತಾರಂತೆ? ದುಡ್ಡಿನ ಆಸೆಗೆ. ಕಸದ ಗುಂಡಿನಲ್ಲೂ ದುಡ್ಡು ಬಿದ್ದಿರುತ್ತೆ, ಅದನ್ನು ಬಾಯಲ್ಲಿ ತೆಗೆಯೋ ಜನ ಇವರೆಲ್ಲ. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ B. ಅಪ್ಸಂದ್ರ, ವಾರ್ತಾಭಾರತಿ, ಬೆಂಗಳೂರು.